ಮತ್ತೆ ಮರಾಠಿಗರ ಅವಳಿಗೆ ಅಷ್ಟೇ ಸರ್ ಎಂ ಎಸ್ ಪುಂಡಾಟಿಗೆ ಇದನ್ನು ಪಕ್ಷಾತೀತವಾಗಿ ಖಂಡಿಸಬೇಕು. ಇಂಥವ್ನು ಖಂಡಿಸೋಕ್ಕೆ ಇವರಿಗೆ ಇದಿಲ್ಲ ನೋಡಿ. ಬೆಳಗಾವಿಯಲ್ಲಿ ನಡೆದಂಥ ಘಟನೆ ನಮ್ಮ ಕನ್ನಡಿಗರಿಗೆ ಅಪಮಾನ ಆಗಿದೆ. ಮುಲಾಜಿಲ್ಲ ಅವ್ರ ಮೇಲೆ ಬಂಧಿಸಬೇಕು. ಆ ಪುಂಡರ ಹಾವಳಿಯನ್ನು ಮೆಟ್ಟಿ ನಿಲ್ಬೇಕಂತ ಹೇಳಕ್ಕೆ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲೆ ಮಾಡಿದ್ರಲ್ಲ ಸರ್ ಪೊಲೀಸಲ್ಲಿ. ಕಂಡಕ್ಟರ್ ಮೇಲೆ ಇದು ದೊಡ್ಡ ಅಪರಾಧ. ಇದು ಏನು ಕಂಡಕ್ಟರ್ ಪಾಪ ಏನು ತಪ್ಪು ಮಾಡಿದ್ದಾರೆ? ಅರೆ ಮರಾಠಿ ಭಾಷೆ ಕನ್ನಡದಲ್ಲೇ ಮಾತಾಡಿದರೆ ಕನ್ನಡ ನಾಡಿಲಿ ಹುಟ್ಟಿ ಮೇಲೆ ಕನ್ನಡದಲ್ಲೇ ಮಾತಾಡಬೇಕು. ಯಾರೇ ಇರ್ಬೋದು. ಅವ್ರು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅಂದರೆ ಪಕ್ಕದ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಯಾವುದೇ ರಾಜ್ಯಗಳಿರ್ಬೋದು. ಒಂದು ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಪ್ರಾದೇಶಿಕವಾರು ಆಯಾ ಪ್ರಾಂತ್ಯದಲ್ಲಿ ನೆಲೆಸಿವರು ಆಯಾ ಭಾಷೆಗೆ ಅನುಗುಣವಾಗಿ ಮಾತಾಡ್ತಾರೆ. ನಾವು ಪಕ್ಕದ ತಮಿಳು ಮತ್ತು ಉರ್ದು ಕ್ಷಮಿಸಿ ತಮಿಳು, ತೆಲುಗು, ಮರಾಠಿ ಬೇರೆ ಭಾಷೆಗಳನ್ನ ನಾವು ಟೀಕೆ ಮಾಡೋಕ್ಕೆ ನಮಗೆ ಹಕ್ಕಿದೆಯಾ? ಅವರವರ ಪ್ರೀತಿ, ಅವರವರ ಪ್ರೇಮ, ಅವರ ರಾಜ್ಯದಲ್ಲಿ ಅವ್ರ ಭಾಷೆ ಇದೆ. ಕರ್ನಾಟಕದಲ್ಲಿ ಕನ್ನಡ ಬಳಸಲೇಬೇಕು. ಸರ್ ಈಗ ಮಾರ್ಚ್ 1ರಿಂದ PUC ಎಕ್ಸಾಮ್ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಒತ್ತಡ ಆಗ್ತಿದ್ದಾರೆ. ಏನಾದರೂ ನೋಡಿ, ಸಮವಸ್ತ್ರ ಮಾಡಿದ್ದಕ್ಕೆ ಇದು ಕೋರ್ಟಲ್ಲೂ ಆದೇಶ ಇದೆ. ಹಿಜಾಬ್ಗೆ ಅವಕಾಶ ಕೊಟ್ಟಿದ್ರೆ ಏನು ಈ ಸರ್ಕಾರ ಕೊಟ್ಟರೆ ಇದು ಅಲ್ಪಸಂಖ್ಯಾತರ ಸರ್ಕಾರ ಅಂತ ಜನ ತೀರ್ಮಾನ ಮಾಡ್ತಾರೆ, ತಕ್ಕ ಪಾಠ ಕಲಿಸ್ತಾರೆ. ಇದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಅವರು ಹಿಜಾಬ್ ಧರಿಸಿದರೆ ನಾವು ಕೇಸರಿ ಧರಿಸ್ತೀವಿ ಅಂತೇಳಿ ಕಾರ್ಯ ಕೊಡ್ತೀವಿ.